ಶಾಸಕರಂದ್ರೆ 5 ವರ್ಷಕ್ಕೊಂದ್ಸಲ ಬರ್ತಾರೆ, ಓಟ್ ಕೇಳ್ತಾರೆ, ಕಡೆ 3 ದಿನ ಚುನಾವಣೆ ಮಾಡಿ ಹೊರಟೋಯ್ತಾರೆ. ಗೆದ್ದವ್ರು ಗೆದ್ರು, ಸೋತವ್ರು ಸೋತರು ಅಂತ. ಆದರೆ ಶಾಸಕರಿಗೂ ಸವಾಲಿದೆ. ಶಾಸಕರು ನಿದ್ದೆಗೆಡ್ತಾರೆ, ಶಾಸಕರು ಫ್ಯಾಮಿಲಿಗೆ ಟೈಮ್ ಕೊಡಲ್ಲ, ಸರಿಯಾಗಿ ಊಟ ತಿನ್ನೋಕ್ಕಾಗಲ್ಲ. ಅವ್ರಿಗಿರೋ ಸವಾಲು ಏನನ್ನೋದು ಕೂಡ ಜನರಿಗೆ ಗೊತ್ತಾಗಬೇಕು ಅಂತ. ನಿಮ್ಮ ಕನಸಿನ ಗುಂಡ್ಲುಪೇಟೆ ಏನಾಗಬೇಕಂತ ಸರ್ 3.5 ವರ್ಷದಲ್ಲಿ? ಖಂಡಿತಗಳು ಗುಂಡ್ಲುಪೇಟೆ ಏನಾಗಬೇಕು ಅಂದರೆ, ನಂಗೆ ಭಾರಿ ಸಮಾಧಾನದ ವಿಚಾರ ಏನು ಅಂದರೆ, ಸ್ಟ್ರೀಟ್ ಲೈಟ್ಸ್ ತುಂಬ ಕಂಪ್ಲೇಂಟ್ ಇತ್ತು. ಓಕೆ, ಇವತ್ತು ಕೆಲಸ ಶುರು ಮಾಡ್ತೀವಿ ಅಂತ ಬಂದಿದ್ದಾರೆ ನ್ಯಾಷನಲ್ ಹೈವೇ. ಇಲ್ಲಿ ನ್ಯಾಷನಲ್ ಹೈವೇ ಸಮಸ್ಯೆಗಳು ಸುಮಾರು ಇದಾವೆ. ಡ್ರೈನೇಜ್ ಇರ್ಬೋದು, ನಮ್ಮ ಈ ಗುಂಡ್ಲುಪೇಟೆ ಪಟ್ಟಣಕ್ಕೆ ಸಂಬಂಧಪಟ್ಟಂಗೆ ಸ್ಲ್ಯಾಬ್ ಹಾಕಿರೋದಿರ್ಬೋದು, ವೆರಿ ಸೈಂಟಿಫಿಕ್ ಆಗಿ ಅಂದ್ರೆ ಒಂಥರ ಅಪಾಜರ್ಡಸ್ ಆಗಿ ಹಾಕಿದ್ದಾರೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ಬೇಕು. ಟ್ರಾಫಿಕ್ ಸಮಸ್ಯೆನ ಕ್ಲಿಯರ್ ಮಾಡಬೇಕು. ಜೊತೆಗೆ ಮೂಲಭೂತ ಸೌಕರ್ಯ, ರಸ್ತೆಗಳು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ. ಇವತ್ತಿಗೆ ಇನ್ನೂ ನನಗೆ ಒಂದು ಖುಷಿ ಕೊಡುವಂಥ ವಿಚಾರ ಏನಂದ್ರೆ, ಮಾದೇ ಪ್ರಸಾದ ಮಾಡಿದಂಥ ರಸ್ತೆ ಅಂತ ಜನ ಇವತ್ತಿಗೂ ಗುರ್ತಿಡಿತಾರೆ. ಹೌದು, ಆ ರಸ್ತೆಗಳು ಇವತ್ತಿಗೆ ತಿರ್ಗಾ ರೀಟಾರ್ ಆಗಬೇಕು ಅಥವಾ ರೀ ಆಗಬೇಕು. ಆ ಥರ ಸುಮಾರು ರಸ್ತೆಗಳಿರೋದ್ರಿಂದ ಅದನ್ನ ಮಾಡೋ ಅಂಥ ಕೆಲಸ ಮಾಡ್ತೀವಿ. ಜೊತೆಗೆ ನೀರಿನ ಸಮಸ್ಯೆನೂ ನೀಗ್ಸೋ ಅಂಥ ಕೆಲಸ ಮಾಡಬೇಕಾಗಿದೆ. ಕುಡಿಯೋ ನೀರ್ದಿರ್ಬೋದು ಎಲ್ಲ. ಹೆಚ್ಚಾಗಿ ನನಗೆ ಏನು ಇಂಟ್ರೆಸ್ಟ್ ಅಂದರೆ, ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಯಾಕಂದರೆ ಇವತ್ತು ಶಿಕ್ಷಣ ಇದ್ದರೆ ಎಲ್ಲಿ ಬೇಕಾದ್ರೂ ಜಯಿಸ್ಬೋದು. ಇವತ್ತು ನಾವು ನಿನ್ನೆ ಕೇರಳಕ್ಕೆ ಹೋಗಿದ್ದಾಗ ಅದೇ ಅನ್ಕೋತಿದ್ವಿ. ರೆಸ್ಕ್ಯೂ ಟೀಮ್ ಅಂತ ಹೇಳಿ ಹೆಚ್ಚು ಕಮ್ಮಿ ಒಂದು 600-700 ಜನ ನೋಡಿದ್ದೀವಿ. ಅಂದರೆ ಬಸ್ಗಳಲ್ಲಿ ಹೋಗ್ತಿರೋ, ಜೀಪ್ಗಳಲ್ಲಿ ಹೋಗ್ತಿರೋ, ನಡ್ಕೊಂಡು ಹೋಗ್ತಿರೋ, ಆ್ಯಂಬುಲೆನ್ಸಲ್ಲಿ ಹೋಗ್ತಿರೋ, ಎಲ್ಲ ಥರ ಅಲ್ಲಿ ಕೆಲಸ ಮಾಡ್ತಿದ್ರು. ಎಲ್ಲ ಅವರೆಲ್ಲ ಇಂಟೆಲಿಜೆಂಟ್ ಆಗಿರೋದಕ್ಕೆ ಮಾಡ್ತಿದ್ದಾರೆ. ಈಗ ಸುಮ್ಮನೆ ನೀವು ಅನ್ಎಜುಕೇಟೆಡ್, ಎಜುಕೇಷನ್ ಇಲ್ದಾರೆ ಇಲ್ಲಿ ಏನೋ ಸಿಕ್ಬೋದು ಅಂದರೆ ಅಗಿತಾನೆ ಇರ್ತಾನೆ, ಅಲ್ಲಿ ಬಾಡಿನೂ ಸಿಗಂಗಿಲ್ಲ ಅಥವಾ ಏನು ಸಿಗ್ತೈತೆ ಗೊತ್ತಿಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ಇರೋದ್ರಿಂದ, ಆ ಒಂದು ಸಿಸ್ಟಮ್ನ ಓದಿರೋದ್ರಿಂದ ಅವ್ರಿಗೆ ಗೊತ್ತಾಗ್ತೈತೆ ಏನು ಮಾಡ್ಬೇಕು ಕೇರಳಲ್ಲಿ ಅಂತ. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಎಜುಕೇಷನ್ಗೆ ಪ್ರಯಾರಿಟಿ ಕೊಡಬೇಕು ಅನ್ನೋದಿದೆ. ಆಮೇಲೆ ನಮ್ಮ ತಾಲೂಕು ಜನಕ್ಕೆ ಹೆಚ್ಚಿನ ಅವಕಾಶ ಶಿಕ್ಷಣದ ಮುಖಾಂತರ ಸಿಕ್ಕಲಿ. ಯಾಕಂದರೆ ಎಲ್ಲರೂ ಪ್ರೈವೇಟ್ ಫಾರ್ಮ್ಸಲ್ಲಿ ಓದೋಕ್ಕಾಗಲ್ಲ, ಪ್ರೈವೇಟ್ ಫಾರ್ಮ್ಸಲ್ಲಿ ಕೆಲಸ ಸಿಗಲ್ಲ. ಗೌರ್ಮೆಂಟಲ್ಲಿರೋಂಥ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋ ಮುಖಾಂತರ ಅವ್ರಿಗೆ ಸಿಕ್ಕಲಿ ಅನ್ನೋ ಉದ್ದೇಶ. ಯಾಕಂದರೆ KS ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ರೆವಿನ್ಯೂ ಇರ್ಬೋದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಹೌದು, ಆದರೆ ಅನುಕೂಲ ಅಂತ. ಓಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.